ಒಂದು ಸಮಾಜ ಸ್ಥಿತಿಗೆ ಇರುವ ವಿಷಯದಲ್ಲಿ ಮತ್ತು ಜನರೊಂದಿಗೆ ಮಾತಾಡುವ ವಿಷಯದಲ್ಲಿ ಯಾವುದಾದರೂ ಭಗವತ್ ಪ್ರಸಂಗ ಒದಗಿ ಬಂದರೆ, ಅಂದರೆ ಅವರು ಯಾವಾಗಲೂ ಸಮಾಜ ಸ್ಥಿತಿ ಒಳಗಿರ್ತಾರಲ್ಲ, ಅದು ಆ ಥರ ಆಗಬಾರ್ದು ಅಂತ ನೋಡ್ಕೋಬೇಕಂತ ಹೇಳ್ತಾರೆ. ಮನಸ್ಸನ್ನು ಸಮಾಜ ಸ್ಥಿತಿ ಇರುವುದಂತೆ ತಡೆದುಕೊಳ್ಳಲು ಅವರಿಗೆ ಸಾಧ್ಯವೇ ಆದರೆ ಆ ಥರ ಬಂದಾಗ ಅವರು ಕಲಿತಾ ಇಲ್ಲ, ಅವ್ರು ಗುದ್ದಾದಂತೆ ಬಂದ್ಬಿಡೋದು, ಅವರ ಮನಸ್ಸು ಸಮಾಜ ಸ್ಥಿತಿಗೆ ಬರೋದು. ಹಾಗೆ ಸಂಸಾರ ಪಾಶದಲ್ಲಿ ಸಿಲುಕಿಕೊಂಡ ಜನರು ಜ್ಞಾನ ಭಕ್ತಿ ಶಾಂತಿಗಳನ್ನು ನಡೆಸಿ ಬಂದಾಗ ಕೃಪಾವಶರಾಗಿ ಎಂದಿನಂತೆಯೇ ಅವರನ್ನೆಲ್ಲ ಪ್ರೀತಿಯಿಂದ ಬರಮಾಡಿಕೊಂಡರು. ಆದರೆ ಬಂದ ಭಕ್ತರನ್ನೆಲ್ಲ ಭಾಳ ಪ್ರೀತಿಯಿಂದ ಬರಮಾಡ್ಕೊಳ್ತಾ ಇದ್ದರು. ಹೋಗಲಿ, ಅವರ ದರ್ಶನಾರ್ಥಿಗಳ ಸಂಖ್ಯೆಗಾದರೂ ಮಿತಿ ಇದೆಯೇ? ಆದರೆ ಬರೋರು ಹೋಗೋರೇನು ಕಡಿಮೆ ಇರ್ತಿರಲಿಲ್ಲ, ಯಾವಾಗ ಬಂದು ಹೋಗ್ತಲೇ ಇರ್ತಿದ್ರು, ಅವೇನು ಕಡಿಮೆ ಇರ್ತಿರಲಿಲ್ಲ. ಅದು ಯಾವಾಗಲೂ ಬಿಸಿ ಇರೋದು ಇಲ್ಲ. ಇಂದಿನ ಭಕ್ತರಲ್ಲದೆ ಪ್ರತಿದಿನವೂ ಸುಮಾರು 5-6 ಜನರಾದರೂ ಹೊಸಬರು ಬರುತ್ತಿದ್ದರು. ಅಂದರೆ ಮಾಮೂಲು ಬರ್ತಿರೋರ್ಗಿನ್ನ ಇನ್ನೂ ಭಾಳ ಜನ ಬರ್ತಾ ಇರ್ತಿದ್ರು. ಹಿಂದೆ ಕೇಶವಚಂದ್ರ ಸೇನಾ ಅವರ ಸಂಪರ್ಕಕ್ಕೆ ಬಂದಾಗ ಪ್ರಾರಂಭವಾದದ್ದು ಈ ಭಕ್ತರ ಪ್ರವಾಹ. ಅದು ಇಂದಿನವರೆಗೂ ಅವ್ಯಾಹತವಾಗಿ ಸಾಗುತ್ತಲೇ ಇತ್ತು. ಆಧ್ಯಾತ್ಮಿಕ ಕೃಪೆಯಿಂದ ಧಾವಿಸುತ್ತಿದ್ದ ಈ ಜನರಿಗೆ ಸಾತ್ವನ ಬೀಯಬೇಕೆಂದು ಉತ್ಕಟ ಕರುಣೆಯ ದಿಸೆಯಿಂದಾಗಿ ಶ್ರೀ ರಾಮಕೃಷ್ಣರಿಗೆ ಈ 11 ವರ್ಷಗಳಿಂದಲೂ ನಿಯತವಾದ ಸ್ನಾನ, ಊಟ, ವಿಶ್ರಾಂತಿಗಳಿಗೆ ಅಡ್ಡಿಯಾಗುತ್ತಲೇ ಇತ್ತು. ಅವ್ರ ಕಾಯಿಲೆ ಅಂತದ್ದು ಪಾಪ. ಅದರಿಂದ ಸ್ನಾನಕ್ಕಾಗಿ ಏನಕ್ಕಾಗಿ ಹೋಗ್ಬೇಕಂದ್ರೆ 11 ವರ್ಷದಿಂದ ಭಾಳ ಕಷ್ಟ ಬೀಳ್ತಾ ಇತ್ತು. ಅವ್ರಿಗೆ 11 ವರ್ಷ ಆಗಿದೆ ಒಂದು ಕಾಯಿಲೆ. ನಿಯಮಿತ ಸ್ನಾನ, ಊಟ, ವಿಶ್ರಾಂತಿಗಳಿಗೆ ಅಡ್ಡಿಯಾಗುತ್ತಲೇ ಇತ್ತು. ಅಲ್ಲದೆ ಭಾವಮುಖದಲ್ಲಿ ನೆಲೆಸಿದ್ದು ಸದಾ ಭಾವಮಯರಾಗಿ ಇರ್ತಿದ್ದರು. ಆದರೆ ಭಗವಂತನಲ್ಲಿ ಇರ್ತಾ ಇದ್ದಾರೆ ಯಾವಾಗಲೂ. ಅವರು ಯಾವಾಗ ನೋಡಿದ್ರು ಭಗವಂತದಲ್ಲೇ ಇರ್ತಾ ಇದ್ದಾರೆ. ಅವರಿಗೆ ನಿದ್ರೆ ಅಗತ್ಯಕ್ಕಿಂತಲೂ ಕಡಿಮೆಯಾಗಿ ಬಿಟ್ಟಿತ್ತು. ಅಂದರೆ ಆ ನೋವಿದ್ರೆ ಯಾರು ನಿದ್ದೆ ಬರೋದಿಲ್ಲ. ರಾಮಕೃಷ್ಣ ನಿದ್ದೆನೇ ಮಾಡ್ತಿರಲಿಲ್ಲ ಅಂತ. ರಾತ್ರಿ ಯಾವಾಗಲಾದರೊಮ್ಮೆ ಅವರೊಂದಿಗೆ ಮಲಗುತ್ತಿದ್ದ ಶಿಷ್ಯರು ಅವರ ವರ್ತನೆಯನ್ನು ಕಂಡು ಆಶ್ಚರ್ಯಗೊಳ್ಳುತ್ತಿದ್ದರು. ಅವರು ಸುಮಾರು 11 ಗಂಟೆಗೆ ಮಲಗಿದರೆ ಮತ್ತೆ ಸ್ವಲ್ಪ ಹೊತ್ತಿಗೆಲ್ಲ ಎದ್ದು ಭಾವಾವೇಶದಿಂದ ಅತ್ತಿತ್ತ ಅಲೆದಾಡುವುದನ್ನು ಶಿಷ್ಯರು ನೋಡುತ್ತಿದ್ದರು. ಅಂದರೆ ಅವ್ರು ಮಲ್ಕೊಂಡ್ರು ಕೂಡ ಮತ್ತೆ ಹಂಗೆ ಇದ್ದು ಓಡಾಡ್ತಾ ಇದ್ದರು. ಭಾವಾವೇಶ ಆಗ್ತಿರ್ತಿತ್ತು. ಅಂದರೆ ಯಾವಾಗಲೂ ಭಗವಂತನಲ್ಲಿ ನಾವು ಮನಸ್ಸು ತಿಳಿಸಿದಾಗ ನಿದ್ದೆ ಬರೋದಿಲ್ಲ, ಯಾವುದೋ ಸುಳ್ಳು ಬರುತ್ತಷ್ಟೇ. ಅತ್ತಿತ್ತ ಅಲೆದಾಡುವುದನ್ನು ಶಿಷ್ಯರು ನೋಡುತ್ತಿದ್ದರು. ಕೆಲವೊಮ್ಮೆ ಬಾಗಿಲು ತೆಗೆದುಕೊಂಡು ಹೊರಗೆ ಹೋಗುತ್ತಿದ್ದರು. ಅಂದರೆ ಗಾಳಿ ಬೇಕಲ್ಲ ಸ್ವಲ್ಪ, ಅದಕ್ಕೋಸ್ಕರ ಅಲ್ಲೇ ಸುತ್ತಾಡೋದು, ಹೊರಗಡೆ ಹೋಗೋದು ಗಾಳಿಗೆ. ಇನ್ನು ಕೆಲವೊಮ್ಮೆ ಹಾಸಿಗೆ ಮೇಲೆ ನಿಶ್ಚಲವಾಗಿ ಮಲಗಿದ್ದರು, ಪೂರ್ತಿ ಎಚ್ಚರವಾಗಿರುತ್ತಿದ್ದರು. ಅವರೆಷ್ಟೇ ಮಲಗಿದ್ರು ಕೂಡ ಅವ್ರಿಗೆ ಎಚ್ಚರವಾಗುತ್ತಿದೆ ಯಾವಾಗ.